ಇನ್ನು ಮಧ್ಯಪ್ರಾಚ್ಯದ ಯುದ್ಧ ಘನಘೋರವಾಗೋ ಎಲ್ಲಾ ಲಕ್ಷಣಗಳು ಗೋಚರವಾಗ್ತಾ ಇದೆ. ಇರಾನ್ಗೆ ಟ್ರಂಪ್ ಕೊಟ್ಟ ಡೆಡ್ಲೈನ್ ಮುಕ್ತಾಯವಾಗೋದಕ್ಕೆ ಕೇವಲ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದೆ. ಇರಾನ್ ಶರಣಾಗತಿನ ಸರ್ವನಾಶವಾಗುತ್ತಾ ಅನ್ನೋ ಕುತೂಹಲ ಇಡೀ ವಿಶ್ವಕ್ಕೆ ಕಾಡ್ತಾ ಇದೆ. ಅಮೆರಿಕ ಬೆದರಿಕೆಗೆ ಇರಾನ್ ಹೇಳಿದ್ದೇನು ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಟ್ರಂಪ್ ಡೆಡ್ಲೈನ್ ಮುಗಿಯಲು ಕೌಂಟ್ ಡೌನ್. ಗಡುವಿನೊಳಗೆ ಒಪ್ಪಂದನ, ಇರಾನ್ ಸರ್ವನಾಶನ. ವಿಶ್ವದಲ್ಲಿ ಶುರುವಾಗೇ ಬಿಡ್ತಾ ಮೂರನೇ ಮಹಾಯುದ್ಧ. ಹರ್ಮುಜ್ ಜಲಸಂಧಿಯನ್ನ ಮುಕ್ತಗೊಳಿಸದಿದ್ರೆ ಇರಾನ್ನನ್ನ ಸರ್ವನಾಶ ಮಾಡ್ತೇವೆ ಅಂತ ಡೊನಾಲ್ಡ್ ಟ್ರಂಪ್ ಡೆಡ್ಲೈನ್ ಮುಗಿಯೋದಕ್ಕೆ ಇನ್ನು ಕೆಲವೇ ಗಂಟೆಗಳಷ್ಟೇ ಬಾಕಿ. ಇವತ್ತಿನ ಇಡೀ ರಾತ್ರಿ ವಿಶ್ವವೇ ಎದುರು ನೋಡ್ತಿರೋ ರಾತ್ರಿಯಾಗಿದೆ. ಇರಾನ್, ಅಮೆರಿಕ, ಇಸ್ರೇಲ್ ನಡುವೆ 39 ದಿನಗಳಿಂದ ನಡೀತಾ ಇರೋ ಯುದ್ಧ ಅಂತ್ಯನ ಅಥವಾ ಮಹಾಯುದ್ಧ ಶುರುವಾಗೇ ಬಿಡ್ತಾ ಅನ್ನೋ ಆತಂಕ ಪ್ರಪಂಚವನ್ನೇ ಕಾಡ್ತಾ ಇದೆ. ಭಾರತದ ಕಾಲಮಾನ ಪ್ರಕಾರ ಬುಧವಾರ ಬೆಳಿಗ್ಗೆ 5:30ರವರೆಗೆ ಟ್ರಂಪ್ ಗಡುವು ವಿಧಿಸಿದ್ದಾರೆ. ಡೆಡ್ಲೈನ್ ಒಳಗೆ ಒಪ್ಪಂದ ಮಾಡಿಕೊಳ್ಳದಿದ್ದಕ್ಕೆ ಇರಾನ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತಾ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಕೊನೆಯದಾಗಿ ಮತ್ತೊಂದು ಲಾಸ್ಟ್ ವಾರ್ನಿಂಗ್ ನೀಡಿದ್ದಾರೆ. ಇಂದು ರಾತ್ರಿ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಎಂದ್ರೆ ಇಡೀ ನಾಗರಿಕತೆಯು ಕುಸಿತದ ಅಪಾಯದಲ್ಲಿದೆ. ಅದು ಸಂಭವಿಸಬಾರದು ಎಂದು ನಾನು ಬಯಸ್ತಾ ಇದ್ದೇನೆ, ಆದರೆ ಅದು ಸಂಭವಿಸಬಹುದು ಎಂದಿದ್ದಾರೆ. ಅಷ್ಟೇ ಅಲ್ಲದೆ ಕಳೆದ 47 ವರ್ಷಗಳಿಂದ ಮುಂದುವರೆದಿರುವ ಹಿಂಸಾಚಾರ ಈಗ ಕೊನೆಗೊಳ್ಳಬಹುದು ಎಂದು ಟ್ರಂಪ್ ಹೇಳಿದ್ದಾರೆ. ನುಡಿದಂತೆಯೇ ಇಸ್ರೇಲ್ ಸೇನೆ ಡೆಡ್ಲಿ ಅಟ್ಯಾಕ್. ಇರಾನ್ನ ರೈಲ್ವೆ ಟ್ರ್ಯಾಕ್, ಸೇತುವೆಗಳ ಮೇಲೆ ದಾಳಿ. ಇಸ್ರೇಲ್ ಸೇನೆಯು ಇರಾನ್ನ ಜನರಿಗೆ ರೈಲಿನಲ್ಲಿ ಪ್ರಯಾಣಿಸದಂತೆ ಎಚ್ಚರಿಕೆ ನೀಡಿದೆ. ರೈಲುಗಳಲ್ಲಿ ಮತ್ತು ರೈಲ್ವೆ ಹಳಿಗಳ ಬಳಿ ಅನಗತ್ಯ ಉಪಸ್ಥಿತಿ ನಿಮ್ಮ ಜೀವಕ್ಕೆ ಅಪಾಯ ಉಂಟು ಮಾಡಬಹುದು ಎಂದು ಇಸ್ರೇಲ್ ಸೇನೆ ಸಂದೇಶವನ್ನು ರವಾನಿಸಿತ್ತು. ಅದರಂತೆಯೇ ಇಸ್ರೇಲ್ ರೈಲ್ವೆ ಸೇತುವೆಯನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿದೆ. ಕರಾಚ್ನಲ್ಲಿ ರೈಲು ಟ್ರ್ಯಾಕ್ಗಳ ಮೇಲೆ ಏರ್ ಸ್ಟ್ರೈಕ್ ನಡೆಸಿದ್ದು ಸಾವು ನೋವು ಸಂಭವಿಸಿದೆ. ಇರಾನ್ನಲ್ಲಿ ಸುಮಾರು 10 ಪ್ರಮುಖ ರೈಲು ಮಾರ್ಗಗಳು ಮತ್ತು ಸೇತುವೆಗಳನ್ನ ಇಸ್ರೇಲ್ ಧ್ವಂಸ ಮಾಡಿದೆ. ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಲು ಸಿದ್ಧರಿದ್ದೇವೆ. ಅಮೆರಿಕದ ಬೆದರಿಕೆಗೆ ಬಗ್ಗದೆ ಇರಾನ್ ದೊಡ್ಡ ನಿರ್ಧಾರ. ಅಮೆರಿಕದ ಬೆದರಿಕೆಗೂ ಬಗ್ಗದ ಇರಾನ್ ಅತಿ ದೊಡ್ಡ ನಿರ್ಧಾರವನ್ನ ಮಾಡೇ ಬಿಟ್ಟಿದೆ. ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಸ್ಕಿಯಾನ್ ಮಹತ್ವದ ಘೋಷಣೆ ಮಾಡಿದ್ದು, ನಾನು ಸೇರಿದಂತೆ 14 ಮಿಲಿಯನ್ಗಿಂತ ಹೆಚ್ಚು ಇರಾನಿಯನ್ನರು ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಲು ಸಿದ್ಧರಿದ್ದೇವೆ. ಅಲ್ಲದೆ ನಾವು ನಮ್ಮ ಹೋರಾಟವನ್ನ ಮುಂದುವರಿಸುತ್ತೇವೆ. ಟ್ರಂಪ್ ನಿರಂತರವಾಗಿ ಮಿಲಿಟರಿ ವೈಫಲ್ಯಗಳನ್ನ ಮರೆಮಾಚಲು ಪ್ರಯತ್ನಿಸ್ತಾ ಇದ್ದಾರೆ. ಇವರ ಬೆದರಿಕೆಗಳಿಂದ ನಮ್ಮ ಹೋರಾಟ ನಿಲ್ಲಿಸೋದಿಲ್ಲ ಅಂತ ಇರಾನ್ ಸೇನೆ ಹೇಳಿದೆ. ಒಟ್ನಲ್ಲಿ ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧ ಇಡೀ ವಿಶ್ವದ ನಿದ್ದೆಗೆಡಿಸಿದೆ. ಯಾವ ಕ್ಷಣದಲ್ಲಿ ಏನಾಗಲಿದೆಯೋ ಅನ್ನೋ ಆತಂಕ ಕಾಡತೊಡಗಿದೆ. ಇಂದು ರಾತ್ರಿಯೇ ಇರಾನ್ ಸರ್ವನಾಶವಾಗುತ್ತಾ ಅಂತ ಎಲ್ಲರ ಚಿತ್ತ ಇಂದು ರಾತ್ರಿಯತ್ತ ನೆಟ್ಟಿದೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.